ಪ್ರೀತಿಯ ವೀಕ್ಷಕರೇ, ಬನ್ನಿ ಇವತ್ತು ಒಂದು ವಿಶೇಷವಾಗಿ ದನಗಳ ಜಾತ್ರೆಯ ಟೂರನ್ನು ಮಾಡ್ಕೊಬರೋಣ. ಬೆಂಗಳೂರು ಮೈಸೂರು ಹೈವೇನಲ್ಲಿ ಚನ್ನಪಟ್ಟಣ ರಾಮನಗರ ನಡುವೆ ಇರತಕ್ಕಂಥ ಕೆಂಗಲ್ ಆಂಜನೇಯ ಟೆಂಪಲ್ ಬಳಿಯಲ್ಲಿ ಪ್ರತಿ ವರ್ಷದಂತೆ ದನಗಳ ಜಾತ್ರೆ ನಡೀತಾ ಇರುತ್ತೆ. ಅದನ್ನ ನಾನು ಈಗ ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಪ್ರೀತಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಂಗಲ್ ಆಂಜನೇಯ ಟೆಂಪಲ್, ಮೈಸೂರು ಮತ್ತು ಬೆಂಗಳೂರು ಹೈವೇನಲ್ಲಿರ್ತಕ್ಕಂಥ ಈ ಕೆಂಗಲ್ ಆಂಜನೇಯ ಟೆಂಪಲ್ ನಿಯರ್ ಟು ಚನ್ನಪಟ್ಟಣ ಮತ್ತೆ ರಾಮನಗರ, ಆ ಎರಡು ಪಟ್ಟಣಗಳ ನಡುವೆ ಕೆಂಗಲನ್ನ ನೀವು ನೋಡ್ಬೋದು. ಮತ್ತೆ ಬಹುತೇಕವಾಗಿ ಮೈಸೂರು ಬೆಂಗಳೂರಿಗೆ ಓಡಾಡ್ತಕ್ಕಂಥವ್ರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಹೊರಗಡೆಯವರಿಗೆ ಇದು ಗೊತ್ತಿರಲ್ಲ. ಪ್ರತಿ ವರ್ಷ ಸಂಕ್ರಾಂತಿಯ ಕಾಲದಲ್ಲಿ ಈ ಜಾತ್ರೆ ವಿಶೇಷವಾಗಿ ನಡೆಯುತ್ತೆ. ಹಲವಾರು ಹಳ್ಳಿಗಳಿಂದ ಹಸುಗಳನ್ನ ಕರ್ಕೊಂಡು ಬರ್ತಾರೆ. ನೀವು ನೋಡ್ತಾ ಇದ್ದೀರಾ ಹಸುಗಳನ್ನ. ಎಷ್ಟೋ ಜನ ರಾತ್ರಿಯೇ ಬಂದು ಇಲ್ಲಿ ಟೆಂಟ್ ಅನ್ನು ಹಾಕ್ತಾರೆ. ಬಹಳ ವಿಶೇಷವಾಗಿ ಹಸುಗಳನ್ನ ಇಲ್ಲಿ ತರೋದುಂಟು. ಇದೊಂದು ಹಸುಗಳ ಜಾತ್ರೆ, ಅದು ಶೋನು ನಡೆಯುತ್ತೆ, ಜೊತೆಗೆ ಮಾರಾಟನೂ ನಡೆಯುತ್ತೆ. ಎರಡೂ ಕೂಡ ಇಲ್ಲಿ ನಡೀತಾ ಇರುತ್ತೆ. ಬಹುತೇಕವಾಗಿ ಹಳ್ಳಿಗಳಲ್ಲಿ ತಾನು ಸಾಕಿದಂತಹ ಎತ್ತುಗಳನ್ನ, ಹಸುಗಳನ್ನ ತಂದು ಇಲ್ಲಿ ಮಾರಾಟವನ್ನು ಮಾಡ್ತಾರೆ, ಮತ್ತೆ ಶೋ ಅನ್ನ ಮಾಡ್ತಾರೆ, ಒಂದು ಎಕ್ಸಿಬಿಷನ್ ನ ಏರ್ಪಾಟ್ ಮಾಡ್ತಾರೆ. ನೀವು ನೋಡೋರಂತೆ ಬನ್ನಿ, ಎಷ್ಟು ವಿಶೇಷವಾಗಿ ಹಸುಗಳನ್ನ ಅಲಂಕರಿಸಿರ್ತಾರೆ ಮತ್ತು ಅವುಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಎಷ್ಟೊಂದು ಚೆನ್ನಾಗಿ ಹಸುಗಳನ್ನ ನೋಡ್ಕೊಳ್ತಾರೆ ಅಂತಕ್ಕಂಥದನ್ನ ನೀವು ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ.
ನೋಡಿ ಪ್ರೀತಿಯ ವೀಕ್ಷಕರೇ, ಇಲ್ಲಿ ಹಸುಗಳನ್ನ ಹೇಗೆ ಬಹಳ ಸಂಭ್ರಮದಿಂದ ಡ್ರಮ್ಮು ಮತ್ತೆ ತಮಟೆ ಇವುಗಳ ಮೂಲಕ ಹೇಗೆ ಅವುಗಳನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂತಕ್ಕಂಥದ್ದನ್ನ ನೋಡಿ. ಎಷ್ಟೊಂದು ಚೆನ್ನಾಗಿ ಕರ್ಕೊಂಡು ಬರ್ತಾ ಇದ್ದಾರೆ, ಅಲಂಕಾರ ಮಾಡಿದ್ದಾರೆ. ಪ್ರೀತಿಯ ವೀಕ್ಷಕರೇ, ಇದು ಮೈನ್ ಟೆಂಪಲ್. ಇದು ನೋಡೋದಕ್ಕೆ ಹೀಗೆ ಕಾಣಿಸುತ್ತೆ. ನಿಮ್ಗೆ ಬಹುತೇಕವಾಗಿ ಒಂದು 1000 ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಹೊಯ್ಸಳರು ಇದನ್ನ ಕಟ್ಟಿಸಿದರು ಎಂಬುದಾಗಿ ಕೂಡ ಒಂದು ಹೇಳಿಕೆ ಇದೆ. ಈ ಕೆಂಗಲ್ ಅನ್ನೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕೆಂಪು ಕಲ್ಲು ಇಲ್ಲಿ ದೊರೆಯುವುದರಿಂದ, ಆ ಕೆಂಪು ಕಲ್ಲಿನ ಒಂದು ಜಾಗ ಆದ್ರಿಂದ ಇದಕ್ಕೆ ಕೆಂಗಲ್ ಎಂಬುದಾಗಿ ಕರೀತಾ ಇದ್ದಾರೆ. ಅಲ್ಲಿ ಒಂದು ಆಂಜನೇಯ ಒಂದು ಪ್ರತಿಷ್ಠಾಪನೆ ಆಗಿರೋದ್ರಿಂದ ಕೆಂಗಲ್ ಆಂಜನೇಯ ಟೆಂಪಲ್ ಎಂಬುದಾಗಿ ಕರಿತಾ ಬರ್ತೀವಿ. ವಿಶೇಷವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮದುವೆ ಮಂಟಪಗಳಿದ್ದಾವೆ, ಪೂಜಾ ಕಾರ್ಯಗಳು ನಡೀತಾನೆ ಇರ್ತವೆ. ಇಲ್ಲಿ ನೋಡಿ ಪ್ರೀತಿಯ ವೀಕ್ಷಕರೇ, ಎಷ್ಟೊಂದು ಅದ್ಧೂರಿ ಒಂದು ವ್ಯವಸ್ಥೆಯನ್ನ ಈ ಒಂದು ಹಸುಗಳ ಒಂದು ಎಕ್ಸಿಬಿಷನ್ಗೆ ಮಾಡಿದ್ದಾರೆ, ಜೊತೆಗೆ ಮಾರಾಟಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಬನ್ನಿ ಇಲ್ಲಿ ಒಬ್ಬರನ್ನ ಮಾತಾಡ್ಸೋಣ. ಹಸುಗಳು ಎಲ್ಲಿಂದ ಬರ್ತವೆ ಮತ್ತೆ ಅವುಗಳ ಎಷ್ಟು ಬೆಲೆಗೆ ಮಾರ್ತಾರೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ ಬನ್ನಿ. ಬಾರ್ಸಾರ್ತಿ ಅಂದ್ಬಿಟ್ಟು ಇಲ್ಲೇ ಚನ್ನಪಟ್ಟಣ ದೇವರಸಳ್ಳಿ. ಹಾಗೆ ಇದು ಈ ಎತ್ಕೊಳ್ ಬಂದು ನಮ್ಮ ಸ್ನೇಹಿತರು ಸಂದೀಪ್ ಅಂದ್ಬಿಟ್ಟು ಇಡ್ಸೇವೆವು 4 ಮತ್ತೆ 6 ಒಂದು 12 ಲಕ್ಷ ಹೇಳ್ತಾ ಇದ್ದೀವಿ ಬೆಲೆ. ಹಳ್ಳಿಕಾರ ಅಂದ್ರೆ ಏನು ನಾಟಿ ದನ ಅಂತೇಳಿ ಒಳ್ಳೆ ಬ್ರೀಡ್ ಇದು. ಹಾಗಾಗಿ ಈ ಜಾತ್ರೆಗೆ ಒಂದು ಸೆಲೆಕ್ಷನ್ ಕಮಿಟಿಗೆ ಅಂತ ಹಾಕೋ ಬಂದಿದ್ದೀವಿ. ಇವು ಎಷ್ಟು ವರ್ಷ ಏನು ಅದು? ಇವು 4 ಅಂದ್ರೆ ಒಂದು 4 ವರ್ಷ ಆಗಿರ್ಬೋದು. ಆಯ್ತಾ, ಇದು 6 ಇದೆ, ಅವು 4 ವರ್ಷ ಆಗಿರುತ್ತೆ. 4 ವರ್ಷ ಆಗಿರುತ್ತೆ. 4 ವರ್ಷದ ಕರ್ಗಳಿವೆ. 4 ವರ್ಷದ ಈ ಮಟ್ಟಕ್ಕೆ ಬೆಳೆದವು. 12ಕ್ಕೆ ಕೊಡ್ತೀರಾ ಸರ್? 12 ಬೆಲೆ ಹೇಳ್ತಾ ಇದ್ದಾರೆ. 12 ಬೆಲೆ ಇಷ್ಟ ಬಂದು ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ಬೋದು. ಥ್ಯಾಂಕ್ ಯು ಸರ್. ನೋಡಿ ಪ್ರೀತಿಯ ವೀಕ್ಷಕರೇ, ಹಸುಗಳನ್ನ ಎಷ್ಟೊಂದು ಸಂಭ್ರಮದಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಹಸುಗಳನ್ನ ಯಾವ ರೀತಿಯಾಗಿ ಅಲಂಕರಿಸ್ತಾರೆ ಮತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಹಸುಗಳ ಬಗ್ಗೆ ಎಷ್ಟು ಗೌರವ ಇದೆ, ಎತ್ತುಗಳ ಬಗ್ಗೆ ಎಷ್ಟು ಗೌರವವಿದೆ ಅಂತಕ್ಕಂಥದ್ದನ್ನ ಇದು ನಮಗೆ ತೋರ್ಪಡಿಸುತ್ತೆ. ಬಹುತೇಕವಾಗಿ ಪ್ರತಿ ವರ್ಷ ನಡೆಯುತ್ತೆ ಪ್ರೀತಿಯ ವೀಕ್ಷಕರೇ. ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ನಾನು ಮತ್ತೆ ವಿಡಿಯೋಗಳನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಇದೊಂದು ಜಸ್ಟ್ ನಾನು ಅದೇ ಹೈವೇನಲ್ಲಿ ಬರಬೇಕಾದ್ರೆ ನೋಡಿ ನಾನು ಈ ಒಂದು ವಿಡಿಯೋವನ್ನ ಮಾಡಿಕೊಂಡು ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳಿ ನಾನು ಒಂದಷ್ಟು ವಿಚಾರವನ್ನ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಹುತೇಕವಾಗಿ ಈ ಒಂದು ಜಾತ್ರೆ ವಿಶೇಷವಾಗಿ ನಡೀತಕ್ಕಂಥ ಜಾತ್ರೆ ಅಂತಾನೆ ನಾವು ಹೇಳ್ಬೋದು. ನೋಡಿದ್ರಲ್ಲ ಪ್ರೀತಿಯ ವೀಕ್ಷಕರೇ, ಮತ್ತೊಂದು ಈ ರೀತಿಯಾದ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗೋಣ. ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ, ಜೊತೆಗೆ ಒಂದು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್.